ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್, ಹೃದ್ರೋಗ ತಜ್ಞ. ಈ ವಿಡಿಯೋದಲ್ಲಿ ಹಾರ್ಟ್ ಅಟ್ಯಾಕ್ ಆದಾಗ ಮೊದಲು 10 ನಿಮಿಷ ಏನು ಮಾಡಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೇನೆ. ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಯಾರೂ ಸಾಯಲ್ಲ. ಸರಿಯಾದ ಸಮಯಕ್ಕೆ ಸ್ಪಂದಿಸ್ತಾ ಇದ್ರೆ ಮಾತ್ರ ಅಪಾಯ ಕಟ್ಟಿಟ್ಟ ಬುದ್ಧಿ. ಈ ಮೊದಲ 10 ನಿಮಿಷ ಇದೆಯಲ್ಲ, ಇದು ಒಬ್ಬರ ಜೀವನವನ್ನೇ ಬದಲಿಸಬಹುದು. ಮೊದಲನೇದಾಗಿ ಲಕ್ಷಣಗಳನ್ನು ಗುರುತಿಸಿ. ಯಾರಿಗಾದರೂ ಇದ್ದಕ್ಕಿದ್ದಂತೆ ಎದೆ ಬಿಗಿದಂತಾದರೆ ಅಥವಾ ಭಾರ ಅನಿಸಿದ್ರೆ ಅಥವಾ ನೋವು ಎಡಗೈ, ದವಡೆ, ಕುತ್ತಿಗೆಗೆ ಹರಡ್ತಾ ಇದ್ರೆ, ಜೊತೆಗೆ ವಿಪರೀತವಾದ ಬೆವರು, ಉಸಿರಾಡಲು ಕಷ್ಟ ಆಗ್ತಾ ಇದ್ರೆ ಅದನ್ನು ಹಾರ್ಟ್ ಅಟ್ಯಾಕ್ ಎಂದು ಭಾವಿಸ್ಬೋದು. ನೀವು ಮಾಡಬೇಕಾಗಿರೋದು ಇಷ್ಟೇ. ಮೊದಲನೇದು, ಅವರನ್ನು ಕೂರಿಸಿ. ಅವರನ್ನು ಎಲ್ಲೂ ಓಡಾಡಲು ಬಿಡಬೇಡಿ. ತಕ್ಷಣ ಕೆಲಸ ನಿಲ್ಲಿಸಿ ಒಂದೆಡೆ ಆರಾಮವಾಗಿ ಕೂರಿಸಿ ಅಥವಾ ಮಲಗಿಸಿ. ಅವರ ಬಟ್ಟೆ ಟೈಟ್ ಆಗಿದ್ದರೆ ಸ್ವಲ್ಪ ಲೂಸ್ ಮಾಡಿ. ಗಾಬರಿ ಪಡಿಸಬೇಡಿ. ನಿಧಾನವಾಗಿ ಉಸಿರು ತಗೊಳ್ಳಿ ಅಂತ ಅವರಿಗೆ ಧೈರ್ಯ ಹೇಳಿ. ಎರಡನೇದು, ತಕ್ಷಣ ಆ್ಯಂಬುಲೆನ್ಸ್ಗೆ ಫೋನ್ ಮಾಡಿ. ನೆಂಟರಿಗೂ ಅಥವಾ ಫ್ರೆಂಡ್ಸ್ಗೂ ಫೋನ್ ಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ. ಮೊದಲು ಆ್ಯಂಬುಲೆನ್ಸ್ಗೆ ಕರೆ ಮಾಡಿ ಪೇಷಂಟ್ಗೆ ಎದೆ ನೋವಿದೆ, ಹಾರ್ಟ್ ಅಟ್ಯಾಕ್ನ ಲಕ್ಷಣ ಇದೆ ಅಂತ ಅವರಿಗೆ ಸ್ಪಷ್ಟವಾಗಿ ತಿಳಿಸಿ. ವ್ಯಕ್ತಿಯೇ ಅಥವಾ ರೋಗಿಯೇ ಡ್ರೈವ್ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಹೋಗೋದು ತುಂಬ ರಿಸ್ಕಿ. ಅದನ್ನು ಅವಾಯ್ಡ್ ಮಾಡಿ. ಮೂರನೇದು, ಆಸ್ಪ್ರಿನ್ ಮಾತ್ರೆ ಕೊಡಿ. ಅವರಿಗೆ ಆಸ್ಪ್ರಿನ್ ಅಲರ್ಜಿ ಇಲ್ಲ ಅಂದರೆ ಒಂದು 325 mg ಆಸ್ಪ್ರಿನನ್ನು ಕೊಡಬೇಕಾಗುತ್ತೆ. ಅದನ್ನು ಅವರು ನುಂಗಬಾರ್ದು, ಹಲ್ಲಿನಿಂದ ಜಗಿಯಲು ಹೇಳಿ. ಜಗಿದು ತಿನ್ನೋದ್ರಿಂದ ಮಾತ್ರೆ ಬೇಗ ಕೆಲಸ ಮಾಡಿ ರಕ್ತ ಹೆಪ್ಪುಕಟ್ಟೋದನ್ನು ತಡೆಯುತ್ತೆ. ಯಾವುದನ್ನು ಮಾಡಬಾರ್ದು ಅಂತ ನೋಡೋದಾದರೆ, ಇದು ಗ್ಯಾಸ್ಟ್ರಿಕ್ ಇರ್ಬೋದು ಅಂತ ಸುಮ್ಮನೆ ಕೂರಬೇಡಿ. ಡಾಕ್ಟರ್ ಹೇಳೋವರೆಗೂ ಅದು ಗ್ಯಾಸ್ಟ್ರಿಕ್ ಅಲ್ಲ, ಹಾರ್ಟ್ ಪ್ರಾಬ್ಲಮ್ ಅಂತಾನೇ ಇರಲಿ. ಮನೆ ಮದ್ದು, ಮಸಾಜ್ ಮಾಡೋದು ಅಥವಾ ಸುಮ್ಮನೆ ನೋವು ಕಡಿಮೆ ಆಗುತ್ತೆ ಅಂತ ಕಾಯೋದು ಕೂಡ ಬೇಡ. ಒಂದು ವೇಳೆ ವ್ಯಕ್ತಿ ಪ್ರಜ್ಞೆ ತಪ್ಪಿದ್ರೆ ತಕ್ಷಣ CPR ಮಾಡಿ. ಆಂಬ್ಯುಲೆನ್ಸ್ ಬರೋವರೆಗೂ ಆ CPR ಅನ್ನು ನಿಲ್ಲಿಸಬೇಡಿ. ಈ 10 ನಿಮಿಷದ ಜಾಗ್ರತೆ ಒಬ್ಬರ ಜೀವನವನ್ನೇ ಉಳಿಸ್ಬೋದು. ಈ ವಿಷಯ ಎಲ್ರಿಗೂ ತಿಳಿಸಿ, ನಿಮ್ಮ ಫ್ಯಾಮಿಲಿಗೂ ಹೇಳ್ಕೊಡಿ. ಧನ್ಯವಾದಗಳು.